ದಳಪತಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿಕೆಶಿ ಅಂಡ್ ಟೀಮ್. ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಮೊದಲೇ ಡಿಕೆಶಿ ಚೆಕ್ಮೇಟ್ ಕೊಟ್ಟಿದ್ದಾರೆ. ಎಚ್ಡಿಕೆ ಕೋಟೆಗೆ ಕನಕಪುರ ಬಂಡೆ ಡೈನಮೈಟ್ ಇದ್ದಾರೆ. ರಾಮನಗರ ಹೆಸರು ಬದಲಾವಣೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಈ ಹಿಂದೆ ವಿರೋಧಿಸಿದ್ರು. ಈಗ ಅವರಿಗೆ ಚೆಕ್ಮೇಟ್ ನೀಡಿದ್ದಾರೆ. ಪಟ್ಟು ಹಿಡಿದು ಹೆಸರನ್ನ ಬದಲಿಸಿ ಗೆದ್ದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಫ್ಕೋರ್ಸ್ ಹೇಳ್ಬೋದು ಕುಮಾರಸ್ವಾಮಿ ಅವರು ಮತ್ತೆ ನಾವು ಮರುನಾಮಕರಣ ಮಾಡ್ತೀವಿ 2028ಕ್ಕೆ ಅಂತ, ಅಥವಾ ಬೇಗನೆ ಆಗಬಹುದು ಅಂತ. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಹಿಂದೆನೂ ಕೂಡ ಕುಮಾರಸ್ವಾಮಿ ಅವರು ಇದನ್ನ ವಿರೋಧಿಸಿದ್ರು. ಎಚ್ಡಿಕೆ ಕೋಟೆಗೆ ಕನಕಪುರ ಬಂಡೆ ಈಗ ತಿರುಗೇಟನ್ನ ನೀಡಿದ್ದಾರೆ. ರಾಮನಗರ ಹೆಸರು ಬದಲಾವಣೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ವಿರೋಧಿಸಿದ್ರು. ಪಟ್ಟು ಹಿಡಿದು ಹೆಸರು ಬದಲಿಸಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. ದಳಪತಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿಕೆಶಿ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೆಯುತ್ತೆ. ಅದಕ್ಕೂ ಮುಂಚೆ ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಹಿಂದೆ ಇದೊಂದು ಪ್ರಸ್ತಾಪ ಇತ್ತು, ಚುನಾವಣೆಯ ಸಂದರ್ಭದಲ್ಲಿ ಹೆಸರನ್ನ ಬದಲಾಯಿಸಬೇಕು ಅನ್ನೋದು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇವರಿಗೆ ಇತಿಹಾಸ ಗೊತ್ತಿಲ್ಲ, ಏನನ್ನೋ ಮಾಡಕ್ ಹೊರಟಿದ್ದಾರೆ, ಜನ ತಕ್ಕ ಪಾಠ ಕಲಿಸ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಫೈನಲ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲ ನಾವು ಹೆಸರನ್ನ ಬದಲಿಸ್ತೀವಿ, ನಾವು ಈ ರೀತಿಯಾಗಿ ಹೆಸರನ್ನ ಇಡಲೇಬೇಕು ಅಂತ ಒಂದು ಸಂಪುಟದಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಚಾಲೆಂಜ್ ಆಗಿ ತೆಗೆದುಕೊಂಡ್ರು ಇದನ್ನ ಡಿಕೆ ಶಿವಕುಮಾರ್. ಈಗ ಅದಕ್ಕೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವ್ರು ಏನು ಅನ್ಕೊಂಡಿದ್ರು ಅವ್ರಿಗೀಗ ಚೆಕ್ಮೇಟ್ ಕೊಟ್ಟಿದ್ದಾರೆ ದಳಪತಿಗಳಿಗೆ. ಈಗಾಗಲೇ ಅವರು ಅದನ್ನ ವಿರೋಧವನ್ನ ಮಾಡಿದ್ರು. ಹೀಗಾಗಿ ರಾಮನಗರ ಹೆಸರು ಬದಲಾವಣೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ವಿರೋಧಿಸಿದ್ರು. ಪಟ್ಟು ಹಿಡಿದು ಹೆಸರನ್ನ ಬದಲಿಸಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ವಿರೋಧಗಳು ವ್ಯಕ್ತವಾಗಬಹುದು, ಹೋರಾಟಗಳಾಗಬಹುದು. ಆದರೂ ಕೂಡ ಇದ್ಯಾವುದಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗಲ್ಲ ಜಗ್ಗಲ್ಲ, ನಾವೇನು ಅನ್ಕೊಂಡಿದ್ದೀವೋ ಆ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿ ಇವತ್ತು ಆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ದಳಪತಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿಕೆಶಿ ಅಂಡ್ ಟೀಮ್. ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಮೊದಲೇ ಡಿಕೆಶಿ ಚೆಕ್ಮೇಟ್ ಕೊಟ್ಟಿದ್ದಾರೆ. ಎಚ್ಡಿಕೆ ಕೋಟೆಗೆ ಕನಕಪುರ ಬಂಡೆ ಡೈನಮೈಟ್ ಇದ್ದಾರೆ. ರಾಮನಗರ ಹೆಸರು ಬದಲಾವಣೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಈ ಹಿಂದೆ ವಿರೋಧಿಸಿದ್ರು. ಈಗ ಅವರಿಗೆ ಚೆಕ್ಮೇಟ್ ನೀಡಿದ್ದಾರೆ. ಪಟ್ಟು ಹಿಡಿದು ಹೆಸರನ್ನ ಬದಲಿಸಿ ಗೆದ್ದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಫ್ಕೋರ್ಸ್ ಹೇಳ್ಬೋದು ಕುಮಾರಸ್ವಾಮಿ ಅವರು ಮತ್ತೆ ನಾವು ಮರುನಾಮಕರಣ ಮಾಡ್ತೀವಿ 2028ಕ್ಕೆ ಅಂತ, ಅಥವಾ ಬೇಗನೆ ಆಗಬಹುದು ಅಂತ. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಹಿಂದೆನೂ ಕೂಡ ಕುಮಾರಸ್ವಾಮಿ ಅವರು ಇದನ್ನ ವಿರೋಧಿಸಿದ್ರು. ಎಚ್ಡಿಕೆ ಕೋಟೆಗೆ ಕನಕಪುರ ಬಂಡೆ ಈಗ ತಿರುಗೇಟನ್ನ ನೀಡಿದ್ದಾರೆ. ರಾಮನಗರ ಹೆಸರು ಬದಲಾವಣೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ವಿರೋಧಿಸಿದ್ರು. ಪಟ್ಟು ಹಿಡಿದು ಹೆಸರು ಬದಲಿಸಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. ದಳಪತಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿಕೆಶಿ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೆಯುತ್ತೆ. ಅದಕ್ಕೂ ಮುಂಚೆ ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಹಿಂದೆ ಇದೊಂದು ಪ್ರಸ್ತಾಪ ಇತ್ತು, ಚುನಾವಣೆಯ ಸಂದರ್ಭದಲ್ಲಿ ಹೆಸರನ್ನ ಬದಲಾಯಿಸಬೇಕು ಅನ್ನೋದು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇವರಿಗೆ ಇತಿಹಾಸ ಗೊತ್ತಿಲ್ಲ, ಏನನ್ನೋ ಮಾಡಕ್ ಹೊರಟಿದ್ದಾರೆ, ಜನ ತಕ್ಕ ಪಾಠ ಕಲಿಸ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಫೈನಲ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲ ನಾವು ಹೆಸರನ್ನ ಬದಲಿಸ್ತೀವಿ, ನಾವು ಈ ರೀತಿಯಾಗಿ ಹೆಸರನ್ನ ಇಡಲೇಬೇಕು ಅಂತ ಒಂದು ಸಂಪುಟದಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಚಾಲೆಂಜ್ ಆಗಿ ತೆಗೆದುಕೊಂಡ್ರು ಇದನ್ನ ಡಿಕೆ ಶಿವಕುಮಾರ್. ಈಗ ಅದಕ್ಕೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವ್ರು ಏನು ಅನ್ಕೊಂಡಿದ್ರು ಅವ್ರಿಗೀಗ ಚೆಕ್ಮೇಟ್ ಕೊಟ್ಟಿದ್ದಾರೆ ದಳಪತಿಗಳಿಗೆ. ಈಗಾಗಲೇ ಅವರು ಅದನ್ನ ವಿರೋಧವನ್ನ ಮಾಡಿದ್ರು. ಹೀಗಾಗಿ ರಾಮನಗರ ಹೆಸರು ಬದಲಾವಣೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ವಿರೋಧಿಸಿದ್ರು. ಪಟ್ಟು ಹಿಡಿದು ಹೆಸರನ್ನ ಬದಲಿಸಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ವಿರೋಧಗಳು ವ್ಯಕ್ತವಾಗಬಹುದು, ಹೋರಾಟಗಳಾಗಬಹುದು. ಆದರೂ ಕೂಡ ಇದ್ಯಾವುದಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗಲ್ಲ ಜಗ್ಗಲ್ಲ, ನಾವೇನು ಅನ್ಕೊಂಡಿದ್ದೀವೋ ಆ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿ ಇವತ್ತು ಆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.